ಈ CS ವೆಂಕಟೇಶ್ ಇದನ್ನಲ್ಲ ನಿಮ್ಮಲ್ಲಿ ಎಲೆಕ್ಷನ್ ನಿಂತಿದ್ದಾನಲ್ಲ ಪಟ್ಟಣ ಪಂಚಾಯತಿಗೆ ಒಂದು ದೊಡ್ಡ ಕಳ್ಳ ಇದ್ದಾನೆ. ಅದ್ ಮಾದನಾಯಕರಲ್ಲಿ ನಂಜಮ್ಮ ಅಂತ ಒಬ್ಬರಿದ್ದಾರೆ. ಪಾಪ ಅವ್ರು ಕಾಟನ್ನವರು ಪಾಪಣ್ಣವ್ರ ಹತ್ರ 7.5 ಎಕರೆ ಜಮೀನ್ ಪರ್ಚೇಸ್ ಮಾಡಿದ್ರು. ಅವ್ರು ಯಾರು ಏನೇನು ಪರ್ಚೇಸ್ ಮಾಡಿದ್ರು ಅವ್ರಿಗೆ ಗೊತ್ತಿರಲಿಲ್ಲ. ಆ ಜಮೀನಿಗೆ ದಾಖಲೆಗಳನ್ನು ಸೃಷ್ಟಿ ಮಾಡಿ ಚೆನ್ನೈನ ಬ್ಯಾರಿಸ್ ಕಂಪನಿಗೆ 40 ಕೋಟಿ ಮಾರಾಟ ಮಾಡಿಬಿಟ್ಟಿದ್ದಾನೆ. ಅಂತ 7.5 ಎಕರೆ ಜಮೀನ ಚೆನ್ನೈ ಬೇಸ್ಡ್ ಬ್ಯಾರಿಸ್ ಕಂಪನಿಗೆ 40 ಕೋಟಿಗೆ ಫೋರ್ಜರಿ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿ ಮಾರಾಟ ಮಾಡಿದ್ರೆ ಇದು ಯಾಕಾಗಲ್ಲ ಸಾಹುಕಾರರು? ಇದೇ ಕುರುಗಲ್ ಗೇಟ್ ಅಲ್ಲಿ ನಮ್ಮ ಸೋಮಣ್ಣ ಹೇಳ್ತಿದ್ರು, ಕುರುಗಲ್ ಗೇಟ್ ಅಲ್ಲಿ ಕೂಡ ಹಿಂಗೆ ಫೇಕ್ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿ 8 ಕೋಟಿ ಚಿಲ್ಲರೆ ಮಾರಾಟ ಮಾಡಿದ್ದಾರೆ ಕುರುಗಲ್ ಗೇಟ್ ಅಲ್ಲಿ. ನಮ್ಮ ಸುಂದರನಲ್ಲಿ ಸೀನಣ್ಣ ಹೇಳ್ತಿದ್ರು, ಸರ್ ಕರ್ಕೊಂಡ್ಬಂದು ಇಲ್ಲೆಲ್ಲ ಜಮೀನಿಗೆ ಕೊಡಿಸ್ತಾರೆ, ನನಗೆ 3 ಬಂಗ್ಲಾ ಹಾಕಿದ್ರು. ಅವ್ರ ಮಗನಿಗೆ ಸೀನಣ್ಣನ ಮಗನಿಗೆ ಸಕ್ಲೇಶ್ಗೆ 1.5 ಕೋಟಿ 2 ಕೋಟಿ ಕೊಡ್ಬೇಕು. ಆಮೇಲೆ ನಮ್ಮ ಶಾಸಕರ ಸ್ನೇಹಿತರಿದ್ದಾರೆ ಕಾಟನ್ನೂರು ಗೇಟಲ್ಲಿ ಮಣಿ ಜ್ಯುವೆಲ್ಲರ್ಸ್ ಅಂತ, ಅವಾಗ ತಂದಿರೋ ಕಾಲ್ಚೇರಿಗಳಿಂದ ಕಾಸೆ ಕೊಟ್ಟಿದ್ದಾರೆ. ಅದಕ್ಕೆ ಉತ್ತರ ನಾನು ಕೊಡ್ತೇನೆ. ನಮ್ಮ ಅನಿಲ್ ಸಾಹೇಬ್ರು MLC ಆದ ಅನಿಲ್ ಸಾಹೇಬ್ರು ಹೇಳ್ತಾ ಇದ್ರು, ಯಾವುದಾವುದೋ ಜಮೀನುಗಳದ್ದು ಯಾವುದಾವುದೋ ಸರ್ವೆ ನಂಬರು ಯಾವುದಾವುದೋ ದಾಖಲೆಗಳು ಕೊಟ್ಟು ಶಿವನ ದೇವಸ್ಥಾನಕ್ಕೆ ಬಾ ನೀನು ಪ್ರಮಾಣ ಮಾಡು, ಇದಿಲ್ಲ ಅಂದರೆ ಪ್ರಮಾಣ ಮಾಡಲಿ ಅಂತ ಹೇಳಿದ್ದಾರೆ. ನಾನು ಪ್ರಾರಂಭದಲ್ಲಿ ಶಿವನ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಊರೊಳಗಡೆ ಬಂದಿದ್ದೀನಿ, ನಿಮ್ಮೆಲ್ಲರ ಆಶೀರ್ವಾದದಿಂದ ಗೆದ್ದಿದ್ದೀನಿ. ಅದೇ ಶಿವನ ದೇವಸ್ಥಾನಕ್ಕೆ ಆಹ್ವಾನ ಕೊಡ್ತೇನೆ ನಮ್ಮ MLC ಸಾಹೇಬರಿಗೆ. ನಾಳೆ ಸೋಮವಾರ ಶಿವನಿಗೆ ವಿಶೇಷವಾದ ದಿನ. ಆ ಶಿವನ ದೇವಸ್ಥಾನ ಬರಲಿ, ನಾನು ದಾಖಲೆ ಸಮೇತ ಯಾವ್ಯಾವ ಸರ್ವೆ ನಂಬರು ಯಾವ್ಯಾವ ಪೇಪರ್ಗಳು ದಾಖಲೆ ಸಮೇತ ಬರ್ತೇನೆ. 63ನೇ ಇಸ್ವಿಲಿ ಕುರುಗಲ್ ಸರ್ವೆ ನಂಬರ್ 314 ಗ್ರಾಂಟ್ ಆಗಿರುತ್ತೆ. 63 ನಾನು ಹುಟ್ಟಿದ್ದು 74ರಲ್ಲಿ. ನಮ್ಮ ಅನಿಲ್ ಸಾಹೇಬ್ರು ಹೇಳ್ತಾರೆ, ಇದ್ರ ಗೋಮಾಳದಲ್ಲಿ ಮಂಜೂರು ಮಾಡಿಸಿ ದಾಖಲಾತಿಗಳು ಸೃಷ್ಟಿ ಮಾಡಿ ಈ ಪೇಪರ್ಗಳು ಮಾಡಿದಾರಂತ. ಶಿವನ ದೇವಸ್ಥಾನದಲ್ಲಿ ಬರಲಿ, ಅವ್ರ ಹತ್ರ ದಾಖಲಾತಿಗಳು ತರಲಿ. ಮತ್ತೊಂದು ಸರ್ವೆ ನಂಬರ್ ಕೃಷ್ಣರಾಜಪುರ ಊಡಿ ಸರ್ವೆ ನಂಬರ್ ಬಗ್ಗೆ ಮಾತಾಡ್ತಾರೆ. ನಾನು ವ್ಯಾಪಾರ ಮಾಡ್ತೇನೆ, ಅದನ್ನು ನಾನು ಪರ್ಚೇಸ್ ಮಾಡಿದ್ದೆ, ಕ್ರಯಪತ್ರ ಮಾಡಲಿಲ್ಲ. ಅಗ್ರಿಮೆಂಟ್ ನನಗಾಗಿತ್ತು ಶಾರದಮ್ಮನವ್ರ ಕಡೆಯಿಂದ. ಶಾರದಮ್ಮನ ಹೆಸರು ಹಿಡಿದು ಅವರು ವಿಚಾರ ಸೃಷ್ಟಿ ಮಾಡಿದ್ದಾರೆ. ಅದೇ ಶಾರದಮ್ಮನ ನಾನು ಕರೆಸ್ತೇನೆ. ಅವ್ರ ಮನೇಲಿ ನನ್ನ ಫೋಟೋ ಹಾಕೊಂಡಿದ್ದಾರೆ. ಈ ಮಾನವಭಾವದಿಂದ ನನಗೆ ಕುಟುಂಬ ಒಳ್ಳೆಯದಾಗಿದೆ, ನನ್ನ ಆಸ್ತಿ ಒಳ್ಳೆಯದಾಗಿದೆ. 40 ವರ್ಷದಿಂದ ಕೇಸ್ ನಡೀತಾ ಇತ್ತು. ಅದಕ್ಕೆ CS ವೆಂಕಟೇಶ್ ಅವರು ನಮಗೆ ಒಳ್ಳೇದು ಮಾಡಿದ್ದಾರೆ ಅಂತೇಳಿ ನನ್ನ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾರೆ ಬೆಳಗ್ಗೆ ಎದ್ರೆ ಶಾರದಮ್ಮ ಅವರು. ಮತ್ತೊಂದು ಸರ್ವೆ ನಂಬರ್ ಕಾಟಮಲ್ಲವ್ರು ಯಾವುದೋ ಹೇಳಿದ್ರು, ಆ ಸರ್ವೆ ನಂಬರ್ ನನಗೆ ಗೊತ್ತಿಲ್ಲ, ನಾನು ಪರ್ಚೇಸ್ ಮಾಡಿಲ್ಲ, ಆ ಸರ್ವೆ ನಂಬರ್ಗೆ ನನಗೆ ಸಂಬಂಧ ಇಲ್ಲ. ಯಾವ ಶಿವನ ದೇವಸ್ಥಾನದಲ್ವೇ ಪ್ರಮಾಣ ಮಾಡ್ತೀನಿ, ಇಲ್ಲ ಮಂಜುನಾಥ ಸ್ವಾಮಿ ಧರ್ಮಸ್ಥಳಕ್ಕೆ ಬರಲಿ ಅಲ್ಲಿ ನಾನು ಪ್ರಮಾಣ ಮಾಡ್ತೇನೆ. ನನ್ನಲ್ಲಿ ಒಡಕಿದ್ರೆ, ನನ್ನಲ್ಲಿ ಬೆಂಕಿ ಇದ್ರೆ ಮೊದಲು ಸುಡುತ್ತೆ, ನನ್ನ ಭಯ ಇದೆ. ಕಂಠಕೋಶವಾಗಿ ನೀವು ಇಷ್ಟು ಜನ ಆಶೀರ್ವಾದ ಮಾಡಿದಿರಿ, ಆಶೀರ್ವಾದ ಮುಂದೆ ಹೇಳ್ತೇನೆ. ಯಾವುದೇ ಒಂದಿದ್ರೆ ನಾಳೆ ಸೋಮವಾರ ನಮ್ಮ ಅನಿಲ್ ಸಾಹೇಬ್ರು ಬಂದು ದಾಖಲೆ ಸಮೇತ ಪ್ರಮಾಣ ಮಾಡಲಿ, ನಾನು ಪ್ರಮಾಣ ಮಾಡ್ತೇನೆ, ಅವರು ಪ್ರಮಾಣ ಮಾಡಲಿ ಅಂತೇಳಿ ನಿಮ್ಮ ಸಮ್ಮುಖದಲ್ಲಿ ನಾನು ಪ್ರತಿಜ್ಞೆ ಮಾಡ್ತಾ ಇದ್ದೇನೆ. ಸೋಮವಾರ ಅವ್ರು ಬರಲಿ. ಸೋಮವಾರ ದಿನಾಂಕ ಸೋಮವಾರ ನಾನು ದಿನಾಂಕ ಫಿಕ್ಸ್ ಮಾಡಿದ್ದೀನಿ. ನಮ್ಮ ಅನಿಲ್ ಸಾಹೇಬರು ಟೈಮ್ನ ಸಮಯ ನಿಗದಿ ಮಾಡಬೇಕು ಅಂತೇಳಿ ನಮ್ಮ ಮಾಧ್ಯಮದವರ ಸ್ನೇಹಿತರ ಮುಂದೆ ನಾನು ಕೇಳ್ಕೊಂತ ಇದ್ದೀನಿ. ಇಷ್ಟು ಗಂಟೆಗೆ ಬರ್ತಾರೆ ಶಿವನ ದೇವಸ್ಥಾನಕ್ಕೆ, ಅವರೆಲ್ಲ ದಾಖಲಾತಿ ಎತ್ಕೊಂಡ್ಬಂದು ಪ್ರಮಾಣ ಮಾಡಬೇಕು. ಯಾವ್ಯಾವ ಸರ್ವೆ ನಂಬರ್ ಬಗ್ಗೆ ಹೇಳಿದ್ದಾರೆ. ಮತ್ತೊಂದು ಸರ್ವೆ ನಂಬರ್ ನಾಗ್ನಾಳ ಸರ್ವೆ ನಂಬರ್ ಬಗ್ಗೆ ನಮ್ಮ ಸ್ನೇಹಿತರು ನಮ್ಮ ರಿಲೇಷನ್ಸ್ ಪರ್ಚೇಸ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಕೊಂಡ್ರ ಸತ್ಯ. ಆದರೆ 20-30 ವರ್ಷ ಹಿಂದೆ ಯಾರಿಗೋ ಮಂಜೂರಾಗಿರೋ ಜಮೀನ ದುಡ್ಡು ಕೊಟ್ಟು ನಮ್ಮ ಅಣ್ಣನ ಮಗ ಪರ್ಚೇಸ್ ಮಾಡ್ತಾನೆ, ಅದ್ರ ಮೇಲೆ ಕೇಸ್ ಹಾಕ್ಸ್ತಾರೆ. ಏನಿವತ್ತು ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯತಿ ಚುನಾವಣೆ ಸಂದರ್ಭದಲ್ಲಿ ಸಾಕಷ್ಟು ನಮ್ಮ ವಿರೋಧ ಪಕ್ಷದ ನಾಯಕರುಗಳು ಸಾಕಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದರು. CS ವೆಂಕಟೇಶ್ ಅವರು ಕಳ್ಳ, ರಿಯಲ್ ಎಸ್ಟೇಟ್ ಉದ್ಯಮಿ, ಜಮೀನುಗಳನ್ನ ಮೋಸ ಮಾಡಿ ಜಮೀನುಗಳು ಖರೀದಿ ಮಾಡಿದ್ದಾರೆ, ದರ್ಖಾಸ್ತಲ್ಲಿ ಮಂಜೂರು ಮಾಡಿಸ್ಕೊಂಡಿದ್ದಾರೆ. ಸಾಕಷ್ಟು ವಿಚಾರಗಳು ಪ್ರಸ್ತಾಪವಾಗಿತ್ತು. ನಮ್ಮ ಊರಿನ ಗ್ರಾಮಸ್ಥರು ತಾಳ್ಮೆಯಿಂದ ವಿಚಾರ ತಿಳಿದು ಚುನಾವಣೆಯಲ್ಲಿ ಗೆಲ್ಲಿಸುವ ಮುಖೇನ ನಮಗೆ ಜಯ ಗಳಿಸಿ ಊರಿನ ಎಲ್ಲ ತಾಯಂದಿರು 6ನೇ ವಾರ್ಡ್ ನಂಬರ್ 6ನಲ್ಲಿ ಒಂದು ಕಡೆ ವಿಶ್ವನಗರ, ಒಂದು ಕಡೆ ಸುಳ್ದನಹಳ್ಳಿನಲ್ಲಿ ಹೆಚ್ಚು ಮತ ಕೊಟ್ಟು ನನ್ನ ಗೆಲ್ಲಿಸಿದ್ದಾರೆ. ಇವತ್ತು ನಮಗೇನು ಆಹ್ವಾನ ಕೊಟ್ಟಿದ್ದರು, ನಮ್ಮ MLC ಅವರು ಆಹ್ವಾನ ಕೊಟ್ಟಿದ್ದರು, ನಿನ್ನಲ್ಲಿ ಮಡ್ಲಲ್ಲಿ ಬೆಂಕಿ ಇಲ್ಲ, ನಿನ್ನಲ್ಲಿ ತಪ್ಪಿಲ್ಲ ಅಂದರೆ ಶಿವನ ದೇವಸ್ಥಾನದಲ್ಲಿ ಬಂದು ಆಣೆ ಪ್ರಮಾಣ ಮಾಡಲಿ ಅನ್ನೋ ವಿಚಾರ ಪ್ರಸ್ತಾಪ ಮಾಡಿದರು. ನಾನು ಕಳೆದ 2 ದಿವಸ ಹಿಂದೆ ನಮ್ಮ ಅನಿಲ್ ಕುಂಬಲ್ ಸಾಹೇಬರಿಗೆ ಆಹ್ವಾನ ಕೊಟ್ಟಿದ್ದೆ.
ಬನ್ನಿ, ನೀವು ಯಾವ್ಯಾವ ಸರ್ವೆ ನಂಬರು ಯಾವ್ಯಾವ ಊರನ್ನ ಸರ್ವೆ ನಂಬರ್ನ ಇಟ್ಕೊಂಡು ನನ್ನ ಮೇಲೆ ಆರೋಪ ಮಾಡಿದ್ದೀರಿ, ಆ ಆರೋಪಕ್ಕೆ ಶಿವನ ದೇವಸ್ಥಾನದಲ್ಲಿ ಬಂದು ನಾನು ಪ್ರಮಾಣ ಮಾಡ್ತೇನೆ, ನೀವು ಬನ್ನಿ, ಸೋಮವಾರ ಬನ್ನಿ, ಸಮಯ ನೀವು ನಿಗದಿಪಡಿಸಿ ಅಂತೇಳಿ ನಾನು ಅವ್ರಿಗೆ ಹೇಳಿದ್ದೆ. ಸಂಜೆವರೆಗೂ ಕಾತಿದ್ದೀವಿ. ಇವತ್ತು ಸಂಜೆ ಬೆಳಗ್ಗೆಯಿಂದ ಬರ್ತಾರೆ ಅಂತ ಸಂಜೆವರೆಗೂ ಕಾತಿದ್ದೀವಿ. ಸಂಜೆ ಇವತ್ತು 5-5:30 ಪೂಜಾ ಶಿವನ ದೇವಸ್ಥಾನದಲ್ಲಿ ಪೂಜೆ ಮಾಡಿ ನಾನು ಇಲ್ಲಿ ನನ್ನಲ್ಲಿ ಮಂಡಲಲ್ಲಿ ಬೆಂಕಿ ಇಲ್ಲ, ನೀವು ಹೇಳಿರೋ ಆರೋಪಗಳೆಲ್ಲ ಸುಳ್ಳು, ಚುನಾವಣೆ ಸಂದರ್ಭದಲ್ಲಿ ನೀವು ಮಾಡ್ತಾರೋಂಥ ಗಿಮಿಕ್ಸು, ರಾಜಕಾರಣ, ನೀವು ದ್ವೇಷದ ರಾಜಕಾರಣ ಮಾಡ್ತೀರಿ ಅಂತೇಳಿ ಇವತ್ತು ಶಿವನ ದೇವಸ್ಥಾನದಲ್ಲಿ ಪೂಜೆ ಮಾಡೋ ಮುಖೇನ ನಮ್ಮ ಕುಟುಂಬ, ನಾನು, ನಮ್ಮ ಧರ್ಮಪತ್ನಿ, ನಮ್ಮ ಮಗ ಬಂದು ಇಡೀ ಊರಿನೆಲ್ಲ ನಮ್ಮ ಅಕ್ಕಂದಿರೋ ತಾಯಂದಿರೋ ಸಮ್ಮುಖದಲ್ಲಿ, ಹಿರಿಯರ ಸಮ್ಮುಖದಲ್ಲಿ ನಾನು ಶಿವನಿಗೆ ಪೂಜೆ ಮಾಡಿದ್ದೇನೆ. ಇವತ್ತು ನಾನು ನೀವು ಹೇಳಿರೋ ಆರೋಪದಲ್ಲಿ ಯಾವುದೇ ಒಂದಿಷ್ಟು ಕೆಳ್ಳಷ್ಟು ಸತ್ಯ ಇದ್ದರೆ ಶಿವ ನಮಗೆ ಶಿಕ್ಷೆ ಕೊಡಲಿ, ಇಲ್ಲಾಂದರೆ ಯಾರು ಆರೋಪಗಳು ಮಾಡಿದ್ದಾರೆ ಅವ್ರಿಗೆ ಆ ಶಿವನೇ ನೋಡ್ಕೊಳ್ಳಿ ಅಂತೇಳಿ ಪೂಜೆ ಮಾಡೋ ಮುಖೇನ ನಾನು ದೀಪ ಅಂಟಿಸಿದ್ದೀನಿ. ಜ್ಯೋತಿ ಬೆಳಗಿದ್ದೀವಿ. ನಮ್ಮ ಕುಟುಂಬ ಇವತ್ತು ಇಲ್ಲಿ ಜ್ಯೋತಿ ಬೆಳಗಿದ್ದೀವಿ. ಏನು ಆರಿಸ್ ಕಂಪ್ನಿಲಿ 40 ಕೋಟಿ ಲೂಟಿ ಮಾಡಿದ್ದಾರೆ ಅಂತ ಹೇಳ್ತಾರೆ ಕಾಟುಂಬನವರ ಸರ್ವೆ ನಂಬರಲ್ಲಿ. ಆರಿಸ್ ಕಂಪ್ನಿ ಎಲ್ಲಿದೆ, ಅದು ಸಂಬಂಧ ಏನು, ನನಗೆ ಅದಕ್ಕೆ ಸಂಬಂಧನೂ ಇಲ್ಲ. ಒಂದು ಸಿಂಗಲ್ ಪೈಸಾ 40 ಲಕ್ಷ ಹೇಳ್ತಾರಲ್ಲ, 40 ಕೋಟಿ 40 ಪೈಸಾ ಕಂಪ್ನಿಯಿಂದ ನಾನೇನೋ ವ್ಯವಹಾರ ಮಾಡಿದರೆ ಈ ಶಿವನೇ ನನಗೆ ಸಾಕ್ಷಿ ಆಗಿರ್ತಾರೆ, ಶಿವನೇ ಶಿಕ್ಷೆ ಕೊಡಲಿ ಅಂತೇಳಿ ಈ ಸಂದರ್ಭ ಹೇಳೋಕ್ಕೆ ಇಷ್ಟಪಡ್ತೇನೆ. ಮತ್ತೊಂದು ಸರ್ವೆ ನಂಬರ್, ಕುರ್ಗಲ್ ಸರ್ವೆ ನಂಬರ್ 314 ಜಮೀನ ಏನು ದಾಖಲೆ ಸೃಷ್ಟಿ ಮಾಡಿ ಜಮೀನ ಭೂ ಕಬಳಿಕೆ ಮಾಡಿದ್ದಾರೆ ಅಂತೇಳಿ ಆರೋಪ ಮಾಡ್ತಾರೆ. ಮತ್ತೊಂದು ಸರ್ವೆ ನಂಬರ್, ನಾಗನಾಳೆ ಸರ್ವೆ ನಂಬರು, ನಮ್ಮ ಅಣ್ಣನ ಮಗ ಪರ್ಚೇಸ್ ಮಾಡಿರೋ ಪ್ರಾಪರ್ಟಿಗೆ ಆರೋಪ ಮಾಡ್ತಾರೆ. ಇವೆಲ್ಲ ಸತ್ಯಕ್ಕೆ ದೂರದ ವಿಚಾರ. ನಾನು ವ್ಯಾಪಾರ ಮಾಡಿರೋದಲ್ಲ, ಏನು ಯಾರಿಗೋ ಗ್ರಾಂಟ್ ಆಗಿರ್ತದೆ, ಯಾರಿಗೋ ಮಂಜೂರ, ರೈತರ ಕಡೆಯಿಂದ ನಾನು ಕ್ರಯಕ್ಕೆ ದುಡ್ಡು ಕೊಟ್ಟು ಹಣ ಕೊಟ್ಟು ನಾನು ಪರ್ಚೇಸ್ ಮಾಡಿರೋಂಥ ಆಸ್ತಿಗೆ ಚುನಾವಣೆ ಗಿಮಿಕ್ಸ್ ಮಾಡಿ ಆರೋಪಗಳು ಮಾಡಿದ್ದಾರೆ. ಈ ಆರೋಪಗಳಿಗೆಲ್ಲನೂ ಇವತ್ತು ನಾನು ಶಿವನ ದೇವಸ್ಥಾನದಲ್ಲಿ ಪ್ರತಿಜ್ಞೆ ಮಾಡಿ ಆಣೆ ಪ್ರಮಾಣ ಮಾಡಿ ಹೇಳ್ತೇನೆ, ಇವ್ಯಾವು ಸುಳ್ಳು, ಇದು ಸತ್ಯ ಆದರೆ ಅವ್ರಿಗೆ ದೇವ್ರ ಶಿಕ್ಷೆ ಕೊಡಲಿ, ಇಲ್ಲಾಂದರೆ ಯಾರು ಆರೋಪಗಳು ಮಾಡ್ತಾರೆ ಅವ್ರಿಗೆ ದೇವರೇ ನೋಡ್ಕೊಳ್ಳಿ ಅಂತ ದೇವ್ರಿಗೆ ಒಪ್ಪಿಸ್ತಾ ಇದ್ದೀನಿ. ಇವತ್ತು ಶಿವನ ದೇವಸ್ಥಾನದಲ್ಲಿ ಶಿವನ ಮುಂದೆ ದೇವ್ರಿಗೆ ಒಪ್ಪಿಸ್ತಾ ಇದ್ದೀವಿ. ಮತ್ತೊಬ್ಬ ಯಾರೋ ಸ್ನೇಹಿತರು ಹೇಳ್ತಾ ಇದ್ರು ನನಗೆ ಎಷ್ಟು 1.5 ಕೋಟಿ ದುಡ್ಡು ಕೊಡಬೇಕು, ಆ ದುಡ್ಡನ್ನು ಮೋಸ ಮಾಡಿದ್ದಾರೆ CS ವೆಂಕಟೇಶ್ವರ್ ಅಂತೇಳಿ. 1.5 ಕೋಟಿ ಅಲ್ಲ, 1.5 ಪೈಸಾ ಕೂಡ ಅವ್ರಿಗೆ ಬ್ಯಾಲೆನ್ಸ್ ಇದ್ದರೆ ಶಿವನೇ ನೋಡ್ಕೊಳ್ಳಿ. ನನಗೆ ಅವ್ರಿಗೆ ಹಣದ ವ್ಯವಹಾರ ಕೂಡ ಇಲ್ಲ. ಅವರು ನನ್ನ ಸ್ನೇಹಿತರಾಗಿದ್ದರು ಬೆಂಗಳೂರಿನಲ್ಲಿ. ಅವ್ರು ಯಾವುದೋ ಒಂದು ಬ್ಯಾಂಕಲ್ಲಿ ಕೆಲಸ ಮಾಡ್ತಾಯಿದ್ರು. ಬ್ಯಾಂಕಲ್ಲಿ ಲೋನ್ ಮಾರ್ಟ್ಗೇಜ್ ಮಾಡ್ತೀನಿ ಅಂತೇಳಿ ನಮ್ಮ ಮನೇನ, ನಮ್ಮ ಆಸ್ತಿನ ಮಾರ್ಟ್ಗೇಜ್ ಮಾಡಿ ಅದರಲ್ಲಿ ಕೂಡ ಮೋಸ ನಡೆದಿದೆ. ಕೆಲಸದಿಂದ ಅವರು ಬ್ಯಾಂಕಿಂದ ಸಸ್ಪೆಂಡ್ ಆಗಿದ್ದಾರೆ. ಆ ವ್ಯವಹಾರದಲ್ಲಿ ಕೂಡ ನನಗೆ ಮೋಸ. ಇವತ್ತು ನಾನು ಬ್ಯಾಂಕಿಗೆ ಲೋನ್ ಕಟ್ತಾ ಇದ್ದೀನಿ. ಏನೋ ಅದು 5 ವರ್ಷದಿಂದ ನನ್ನ ಇರೋ ಬೆಂಗಳೂರಲ್ಲಿರೋ ಮನೆ, ನಮ್ಮ ಜಮೀನನ್ನ ಮಾರ್ಟ್ಗೇಜ್ ಮಾಡಿ 30% ಕಮಿಷನ್ ತಗೊಂಡು ಅವರು ನನ್ನಿಂದ ದೂರ ಆಗಿದ್ದಾರೆ ಹೊರತು ಅವ್ರ ಋಣದಲ್ಲಿ ನಾನಿಲ್ಲ. ಇವತ್ತು ನನಗೇನೋ ದುಡ್ಡು ಕೊಡೋದಾದರೆ ಅವ್ರು ನನಗೆ ಬಾಕಿ ಇದ್ದಾರೆ. ಈ ಶಿವನ ದೇವಸ್ಥಾನದಲ್ಲಿ ಹೇಳ್ತೇನೆ, ಅವ್ರ ಕಡೆಯಿಂದ ನನಗೆ ಹಣ ಬರಬೇಕೆ ಹೊರತು ನನ್ನ ಕಡೆಯಿಂದ 100 ರೂಪಾಯಿ ಅವ್ರಿಗೆ ಕೊಡೋಂಗಿಲ್ಲ. ಯಾವುದೇ ಬ್ಯಾಲೆನ್ಸ್ ಇಲ್ಲ. ಚುನಾವಣೆ 2 ದಿವಸ ಇರೋ ಸಂದರ್ಭದಲ್ಲಿ ಯಾವುದೋ ಸಾಕಷ್ಟು ಆರೋಪಗಳು ಮಾಡಿ ನಮ್ಮ ಮೇಲೆ ಗೂಬೆ ಕೂರಿಸೋಂಥ ಕೆಲಸ ಮಾಡಿದ್ರು. ಜನ ನಮ್ಮ ಮುಖಂಡರುಗಳನ್ನ ದಿಕ್ತಗಿಸೋಂಥ ಕೆಲಸ ಮಾಡಿದರು. ಆದರೆ ಗಟ್ಟಿಯಾಗಿ ನಿಂತು ನಮ್ಮ ಮತ ಬಾಂಧವರು ಗಟ್ಟಿಯಾಗಿ ನಿಂತು CS ವೆಂಕಟೇಶ್ವರ್ಗೆ ಸರಿಯಾಗಿದ್ದಾರೆ, ಅವ್ರಿಗೆ ಮತ ಕೊಡಬೇಕು, ಅವ್ರು ಅಭಿವೃದ್ಧಿ ಮಾಡೋದಕ್ಕೆ ನಾವು ಅವಕಾಶ ಕೊಡಬೇಕು ಅಂತೇಳಿ ಊರಿನ ಎಲ್ಲ ಮುಖಂಡರುಗಳು ನನ್ನ ಕೈ ಹಿಡಿದು ಇವತ್ತು ಗೆಲ್ಲಿಸಿದ್ದಾರೆ. ಇವತ್ತು ನಾನು ಶಿವನ ದೇವಸ್ಥಾನದಲ್ಲಿ ಪ್ರತಿಜ್ಞೆ ಮಾಡಿ ಹೇಳ್ತಾ ಇದ್ದೇನೆ, ನೀವು ಹೇಳಿರೋದೆಲ್ಲ ಸುಳ್ಳು ಆರೋಪ ಅಂತೇಳಿ ಇವತ್ತು ಶಿವನ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿದ್ದೇನೆ. ಆ ಶಿವನಿಗೆ ಒಪ್ಪಿಸ್ತಾ ಇದ್ದಾವೆ. ಯಾರ್ಯಾರು ಸುಳ್ಳು ಆರೋಪಗಳು ಮಾಡಿದ್ದಾರೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ತಕ್ಕ ಉತ್ತರ ಕೊಡಲಿ. ಏನು ನಮ್ಮ MLC ಸಾಹೇಬರು, ಏನು ಅನಿಲ್ ಕುಮಾರ್ ಸಾಹೇಬರು, ಅಧಿಕಾರ ಅವಧಿ ಕೇವಲ 4 ತಿಂಗಳಿದೆ. ಮುಂದೆ ನೀವು ಚುನಾವಣೆಗೆ ಬರಬೇಕು. ಆವತ್ತು ಜನಗಳು ನಿಮಗೆ ಉತ್ತರ ಕೊಡ್ತಾರೆ. ಏನು ನಿಮ್ಮ ಸಾಧನೆ ಏನೋ, ನಿಮ್ಮ ಕೊಡುಗೆ ಏನೋ, ಜಿಲ್ಲೆಗೆ ನೀವು MLC ಸಾಹೇಬರಾಗಿದ್ದೀರಿ, ಜಿಲ್ಲೆಗೆ ನೀವು ಏನು ಕೊಡುಗೆ ಕೊಟ್ಟಿದ್ದೀರಿ, ಜಿಲ್ಲೆ ಜನತೆಗೆ ಏನು ನಿಮ್ಮ ಅನುದಾನದಲ್ಲಿ ಏನು ಮಾಡಿದ್ದೀರಿ ಅನ್ನೋದೇ ಭಾಳ ಮುಖ್ಯ ಆಗುತ್ತೆ. ಈ ಥರ ಏನು ತಿರುಕು ಕೆಳಕು ಯಾವುದೋ ಆರೋಪಗಳು ಮಾಡಿ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತ ನೀವೇನು ಮಾಡಿದಿರಿ. ಇವತ್ತು ಜನ ಏನು 17 ವಾರ್ಡ್ನಲ್ಲಿ ಜನನೇ ತಕ್ಕ ಉತ್ತರ ಕೊಟ್ಟು ಅಧಿಕಾರನ ಪಟ್ಟಣ ಪಂಚಾಯಿತಿ NDAಗೆ JDS ಮತ್ತು BJPಗೆ NDA ತೆಕ್ಕೆಗೆ ಕೊಟ್ಟಿದ್ದಾರೆ. ಅದೇ ನಿಮಗೆ ಉತ್ತರ ಗೊತ್ತಾಗುತ್ತೆ. ಜನ ಯಾವ ರೀತಿ ನಿಮಗೆ ಆಶೀರ್ವಾದ ಮಾಡಿದ್ದಾರೆ, ಯಾವ ರೀತಿ ಪಾಠ ಕಲಿಸಿದ್ದಾರೆ ಅಂತೇಳಿ ಅದರಲ್ಲೇ ಗೊತ್ತಾಗುತ್ತೆ.
ಇಂಥ ಸಂದರ್ಭದಲ್ಲಿ ಏನು ಆರೋಪಗಳು ಮಾಡಿದ್ಕ ಎಲ್ಲ ನಮ್ಗೆ ಎಂಥ ಆರೋಪದಲ್ಲೂ ನಮ್ಮನ್ನು ಕೈ ಹಿಡ್ದಂಥ ಎಲ್ಲ ಮತ ಬಾಂಧವ ದೇವರುಗಳಿಗೆ ನಾನು ಈ ಸಂದರ್ಭದಲ್ಲಿ ಶಿವನ ಹತ್ರ ಮತ್ತೊಮ್ಮೆ ಕೇಳ್ತೇನೆ, ಊರಿನ ಅಭಿವೃದ್ಧಿ ಅಷ್ಟೇ ನಮ್ಮ ಗುರಿ. ಯಾವುದೇ ಒಂದು ಕೆಟ್ಟ ಆಲೋಚನೆಗಳು ನಮ್ಮ ಮನಸ್ಸಲ್ಲಿ ಬರೋದು ಬೇಡ. ಶಿವನಲ್ಲಿ ನಾವು ಪ್ರಾರ್ಥನೆ ಮಾಡಿದ್ದೇನೆ, ಊರು ಅಭಿವೃದ್ಧಿ ಆಗಬೇಕು, ಅಭಿವೃದ್ಧಿಗೆ ನಿಮ್ಮ ಜೊತೆ ನಾನು ಇರ್ತೇನೆ. ಏನು ಒಗ್ಗಟ್ಟಾಗಿ ಊರು ಜನ ಹಿಂಗಿದ್ದೀರಿ, ಮುಂದಿನ ದಿನಗಳಲ್ಲಿ ಇದೇ ರೀತಿ ಸಹಕರಿಸಿ ನಿಮ್ಮ ಜೊತೆ ಊರಿನ ಅಭಿವೃದ್ಧಿಗೆ ಸದಾ ನಾನು ಇರ್ತೇನೆ. ಏನು ಇವತ್ತು ವಿಶೇಷವಾಗಿ ಗೌರಿ ಗಣೇಶನ ಹಬ್ಬದ ಶುಭಾಶಯಗಳು ಹೇಳ್ತಾ ಊರಿಗೆ ಹೆಣ್ಮಕ್ಳಿಗೆ ಅರ್ಶಿನ ಕುಂಕುಮ ಕೊಡೋ ಮುಖ್ಯನ ನಾನು ಅವತ್ತೇ ಪ್ರಾರಂಭದಲ್ಲಿ ಹೇಳಿದ್ದೆ, ಚುನಾವಣೆ ಗಿಮಿಕ್ಸ್ ಅಲ್ಲ ಇದು. ನಮ್ಮ ಕುಟುಂಬ ನೀವು ಕೈ ಹಿಡಿದಿದ್ರಿ, ಹೆಣ್ಮಕ್ಳ ತವ್ರನ್ನ ನಾನು ತವ್ರ ಮನೆ ಥರ ಉಳಿಸ್ಕೊಂತಾನೆ ಅಂತೇಳಿ ಇವತ್ತು ನಾವು ನಮ್ಮ ಧರ್ಮಪತ್ನಿ ಬಂದು ಅವ್ರಿಗೆ ಅರ್ಶಿನ ಕುಂಕುಮ ಕೊಡೋ ಮುಖ್ಯನ ಇದು ನಿರಂತರವಾಗಿ ಪ್ರತಿ ವರ್ಷ ಆಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನನಗೆ ಮಾತಿಗೆ ವಿರಾಮ ಕೊಡ್ತೇನೆ.